ನಮ್ಮ ನಾಯಕರಾದ ಯಡಿಯೂರಪ್ಪನವರು ಕರೆ ಮಾಡಿದ್ದು ಸತ್ಯ. ನೋಟಿಸ್ ಕೊಟ್ಟಿಲ್ಲ. ಅಲ್ಲಿ ಹೋಗಿ ನನ್ನ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನು ಅಪಪ್ರಚಾರಗಳನ್ನು ಮಾಡಿದ್ದಾರೆ. ಹಠಾವೋ ಅಂತ ನನ್ನ ಹೆಸರು ಹೇಳಿದರೆ, ಹಠಾವೋ ಅಂತ ನಾನು ಮಾಡಿಲ್ಲ. ಅದು ನನಗೆ ಗೊತ್ತಿಲ್ಲ. ಇದು ಸತ್ಯ. ಕಾಂಗ್ರೆಸ್ಸನ್ನು ಮಾಡಿದ್ದಿದ್ದು. ನಾವ್ಯಾಕೆ ಹಠಾವೋ ಅನ್ನೋಕೋನ? ನಮ್ಮವರ ಸಂಬಂಧಗಳು ಚೆನ್ನಾಗೇ ಇತ್ತು. ಹಠಾವೋ ಅಂತ ಮಾಡಿ ಯಡಿಯೂರಪ್ಪನವರು ನನಗೆ ಯಾವುದೇ ನೋಟಿಸ್ ಕೊಟ್ಟಿಲ್ಲ. ಪಕ್ಷ ವಿರುದ್ಧ ಮಾತಾಡಬೇಡ, ಹಠಾವೋ ಅಂತ ನಾನು ಹೇಳಿಲ್ಲ ಸರ್ ಅಂತ ಹೇಳಿದೆ. ಸ್ಪಷ್ಟವಾಗಿ ಹೇಳಿದೆ. ನಾನು ಯಡಿಯೂರಪ್ಪನವರಿಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಮತ್ತು ಯಡಿಯೂರಪ್ಪನವರಿಗೆ ನಾನು ತಪ್ಪು ಮಾಡಿದರೆ ಹೊಡೆದು ಹೇಳ್ತಕ್ಕಂಥ ಶಕ್ತಿ ಯಾರಿಗಾದ್ರೂ ಇದ್ದರೆ ಅದು ಯಡಿಯೂರಪ್ಪನವರಿಗೆ. ಹೊನ್ನಾಳಿ ನ್ಯಾಮತಿ ಯಾವಳಿ ತಾಲೂಕಿನ ಜನ ನನ್ನನ್ನು ರಾಜಕೀಯ ಬೆಳೆಸಿದ್ದಾರೆ. ಅದಕ್ಕೆ ಕಾರಣ ಭಾರತೀಯ ಜನತಾ ಪಾರ್ಟಿ ಸಂಘಟನೆ, ಯಡಿಯೂರಪ್ಪನವರು. ನನಗೆ ಮೋದಿಯವರು ಆದರ್ಶ ಆದರೆ, ಅಟಲ್ಜಿಯವರು ಆದರ್ಶ ಆದರೆ, ನನಗೆ ಇವ್ರ್ಯಾರ ನೀತಿ ಪಾಠ ಹೇಳೋಕ್ಕೆ ಹಕ್ಕಿಲ್ಲ. ನನ್ನ ಸ್ನೇಹಿತೆ ಹರೀಶ್ ಬೇರೆ ಅಲ್ಲ, ನನ್ನ ಸ್ನೇಹಿತೆ, ನಮ್ಮ ಜೊತೆಗಿದ್ದಂತನು. ಆದರೆ ನನ್ನ ಬಗ್ಗೆ ಮಾತಾಡ್ತಕ್ಕಂಥ ಯಾವುದೇ ನೈತಿಕ ಹಕ್ಕಿಲ್ಲ. 2014 ಒಮ್ಮೆ ಆತ್ಮಾವಲೋಕನ ಮಾಡಿಕೊಳ್ಳಿ. 2014ರಲ್ಲಿ ಏನು ಲೋಕಸಭೆ ಚುನಾವಣೆ ಘೋಷಣೆಯಾಗಿದೆ. ಘೋಷಣೆ ಆದ ಸಂದರ್ಭದಲ್ಲಿ ಅವರ ಲೋಕಸಭಾ ಸದಸ್ಯರ ಕಾರನ್ನು ಬಳಸಿಕೊಂಡು ಕೊನೆ ದಿವಸ ನಾಮಪತ್ರ ಸಲ್ಲಿಸೋ ಇನ್ನಿನ ರಾತ್ರಿ ಹೇಳ್ದೆ ಕೇಳ್ದೆ ಓಡೋಗಿದ್ದು ಕಾಂಗ್ರೆಸ್ಗೆ. ಕಾಂಗ್ರೆಸ್ ಓಡೋಗಿ ನನ್ನ ಬಗ್ಗೆ ಮಾತಾಡ್ತೀವಿ ಅಂತಂದರೆ ನನ್ನ ರಕ್ತದ ಕಣಗಳು ಹಿಂದುತ್ವ ಹೊರೆಯುತ್ತೆ. ನಾನೊಬ್ಬ ಕಟ್ಟ ಹಿಂದುತ್ವ ಬಿ ಜೆ ಪಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ. ನೋಡಿ, 2014 ಅಲ್ಲಿ 13ರಲ್ಲಿ ನಾವು KJPಯಿಂದ ಸ್ಪರ್ಧೆ ಮಾಡಿದ್ವಿ. KJPಯಿಂದ ಸ್ಪರ್ಧೆ ಮಾಡಿದಾಗ ಸೋತ್ವಿ ನಾವೆಲ್ಲರೂ. ಲೋಕಸಭೆ ಚುನಾವಣೆ ಪೂರ್ವದಲ್ಲಿ 2013ರಲ್ಲಿ ಏನು ಮಳೆಗಾಲ, ನಾವು ಸೋಸ ಕೆಲವು ದಿವಸಕ್ಕೆ ಮಳೆ ಬಂತು. ಭದ್ರಾ ಜಲಾಶಯದಲ್ಲಿ ಬಾಗಿಣಿ ಬಿಡಕ್ಕೆ ಹೋಗಿದ್ವಿ. ಬಾಗಿಣೆ ಬಿಡಕ್ಕೆ ಹೋದ ಸಂದರ್ಭದಲ್ಲಿ ಫಸ್ಟು ನಾವು KJPಗೆ ಅವ್ರು BJP ಇದ್ದರು. ಫಸ್ಟು ನಾನೇ ಓಪನ್ ಬ್ಯಾಟ್ಸ್ಮನ್. GM ಸಿದ್ದೇಶ್ವರ ಲೋಕಸಭಾ ಸದಸ್ಯ ಆಗಬೇಕು, ನಾವೆಲ್ಲ ಗಟ್ಟಿಯಾಗಿ ಹೋರಾಟ ಮಾಡಬೇಕು ಅಂತ ಹೇಳಿದ್ವಿ. ನಾನು ಹೇಳಿದ್ವಿ, ಎಸ್ ರಾಮಚಂದ್ರ ಹೇಳಿದರು, ಮಾಡಳ್ಳಿ ಇರ್ಪಣ್ಣ ಎಲ್ಲರೂ ಮಾತಾಡಿದ್ವಿ. ಅದನ್ನು ಹರೀಶ್ ಕೇಳಿದರು, ನಾವು KJPಗೆ ಇದ್ದೀವಿ, ನೀನು ಹೆಂಗೆ ಹೇಳಿದೆ? ಅರೆ ನೋಡಪ್ಪ, KJP ವಿಲೀನ ಹಾಕೋದು BJP ಒಳಗೆ, ನಾವು ಒಂದೇ ಕುಟುಂಬ ಸದಸ್ಯರು ಡಿವೈಡ್ ಆಗಿದ್ದೀವಿ. ಹಾಗಾಗಿ ನಾನು ಹೇಳಿದ್ದೀನಿ, ಗಟ್ಟಿಯಾಗಿ ಹೇಳಿದೆ. ಅದಾದ ನಂತರ ಜೋಗಿಮಟ್ಟಿಲಿ ಸಿದ್ದೇಶ್ವರರು, ನಾನು, ಮಾಡಳ್ಳಿ ಇರ್ಪಣ್ಣ, ಹರೀಶು ಮತ್ತು ಎಸ್ ರಾಮಚಂದ್ರ 5 ಜನ ಇದ್ವಿ. ಅಲ್ಲಿ ಸೇರಿದಂಥ ಸಂದರ್ಭದಲ್ಲಿ ಫಸ್ಟ್ ಪ್ರಾರಂಭ ಮಾತಾಡಿದ್ದೆ ಹರೀಶ್, ನಿಲ್ಬೇಡ್ರಿ, ಸೋಲ್ತೀರಿ, ನೀವು ಸ್ಪರ್ಧೆ ಮಾಡಬೇಡ್ರಿ ಅಂತ ಹೇಳಿದರು. ಆದರೆ ನಾನು, ಇರ್ಪಣ್ಣ, ಎಸ್ ರಾಮಚಂದ್ರ ಗಟ್ಟಿಯಾಗಿ ಚುನಾವಣೆ ನಿಲ್ರಿ, ನಾವೆಲ್ಲ ಹೋರಾಟ ಮಾಡಿ ಗೆಲ್ಲಿಸ್ತೀವಿ ಅಂತ ಹೇಳಿದ್ವಿ. ಇನ್ನೇ ರವೀಂದ್ರನಾಥ್, ಶಿವೇಕ್ ಸ್ವಾಮಿ, ಇನ್ನು ಭಾಳಷ್ಟು ಜನ ಕಾರ್ಯಕರ್ತರು ಮುಖಂಡರು ಭಾರತೀಯ ಜನತಾ ಪಾರ್ಟಿ. ಅವರು ರವೀಂದ್ರನಾಥ್ ಹೆಂಗಪ್ಪ ಈ ಜಿಲ್ಲೆಯಲ್ಲಿ ಪಾರ್ಟಿ ಕಟ್ಟಿ ಬೆಳೆಸಿದ್ದು. ಅವ್ರದ್ದು ಏನಂದ್ರು ಕಾಯಕವೇ ಕೆಲಸ, ಹೆಚ್ಚು ಮಾತಾಡಲ್ಲ. ಹಾಗಾಗಿ ಎಲ್ಲರೂ ಒಟ್ಟಾಗಿ ಸೇರಿ ಗೆಲ್ಲಿಸಿದ್ವಿ, ಬೇರೆ ರೇಣುಕಾಚಾರ್ಯ ಒಬ್ಬನೇ ಅಲ್ಲ. ಲೋಕಸಭೆ ಚುನಾವಣೆ ಪೂರ್ವದಲ್ಲಿ ಒಂದು ದಿವಸದಲ್ಲಿ ನೀವು ನಾಮಪತ್ರ ಸಲ್ಲಿಸೋ ಹಿಂದಿನ ರಾತ್ರಿ ಓಡೋಗಿ ನನ್ನ ಬಗ್ಗೆ ನೀತಿ ಪಾಠ ಹೇಳೋಕ್ಕೆ ಯಾವ ನೈತಿಕ ಹಕ್ಕಿದೆ? ಆದಿ ಯಡಿಯೂರಪ್ಪನವ್ರು ಕರೆ ಮಾಡಿದ್ದಾರೆ, ಮಾಧ್ಯಮಕ್ಕೆ ಹೆಂಗೆ ಹೇಳಿದ್ರಿ? ಅದನ್ನು ಯಡಿಯೂರಪ್ಪನವರು ರಾಜ್ಯದ ಅಧ್ಯಕ್ಷರು ವರಿಷ್ಠ ತೀರ್ಮಾನ ಮಾಡ್ತಾರೆ, ತಪ್ಪು ಮಾಡಿರಿ. ನಾನು ಭಾರತೀಯ ಜನತಾ ಪಾರ್ಟಿಗೆ ದ್ರೋಹ ಮಾಡಿಲ್ಲ. ನಮಗೆ ಅವಕಾಶ ಮಾಡಿಕೊಡ್ಬೇಕಂತ ಕೇಳಿದ್ವಿ. ಅಂದರೆ ಮಾಧ್ಯಮದ ಮುಂದೆ ಮಾತಾಡೋ ಅವಕಾಶ ಸಿಗಲ್ಲ. ಮಾಧ್ಯಮ ಸ್ನೇಹಿತರು ಕೇಳಿದಾಗ ನಾವು ಮಾತಾಡಿದ್ವಿ, ನಿಜ. ಈಗಲೂ ನಾನು ಪಕ್ಷದ ಮೀಟಿಂಗಲ್ಲಿ, ವೇದಿಕೆಯಲ್ಲಿ ಸರ್ವೆ ಮಾಡಿಸ್ಕೊಡ್ರಿ ಅಂತ ಹೇಳಿದ್ದೀನಿ. ಸಮೀಕ್ಷೆ ಮಾಡಿ ಯಾರಿಗಾರು ಕೊಡ್ರಿ ಅಂತ ಹೇಳಿದ್ದೀನಿ. ಯಡಿಯೂರಪ್ಪನವ್ರು ಇದ್ದರು, ಪ್ರಹ್ಲಾದ್ ಜೋಶಿ ಇದ್ದರು, ರಾಜ್ಯದ ಅಧ್ಯಕ್ಷ ವಿಜಯೇಂದ್ರ ಇದ್ದರು, ಬೊಮ್ಮಾಯಿಯವರಿದ್ದರು, ಆರೋಗ್ಯ ಇದ್ದರು, ಎಲ್ಲರ ಸಮಕ್ಷ ಮೇಲೆ ಹೇಳಿದ್ವಿ. ಎಲ್ಲರೂ ಇದ್ದಾಗಲೇ ಹೇಳಿದ್ವಿ, ಬಹಿರಂಗವಾಗಿ ಓಪನ್ನಾಗಿ 4 ಗೋಡೆ ಮಧ್ಯೆ ಸಮೀಕ್ಷೆ ಮಾಡಿ ಯಾರಿಗಾರು ಕೊಡ್ರಿ ಅಂತೀವಿ. ಆದರೆ ಕಾರ್ಯಕರ್ತರ ಮುಖಂಡರ ಅಪೇಕ್ಷೆ ಅಂತ ನಾನು ಮಾತಾಡ್ತೀನಿ. ನಾನು ವೈಯಕ್ತಿಕ ಯಾವುದೂ ಹೇಳಿಕೆ ಇಲ್ಲ. ಯಾರು ಯಡಿಯೂರಪ್ಪನವ್ರು ಹೇಳಿಲ್ಲ. ಇವ್ರು ಸೃಷ್ಟಿ ಮಾಡ್ಕೊಂಡ್ರೆ ಏನು ಬೇಕಂತೂ ಮಾಡ್ತಾರೆ. ಯಡಿಯೂರಪ್ಪನವರು ಪಕ್ಷ ವಿರುದ್ಧ ಮಾತಾಡಬೇಕು ಅಂತೇಳಿ ಇವರು ಸೃಷ್ಟಿ ಮಾಡಿ ಮಾಧ್ಯಮದ ಮುಂದೆ ಏನು ಬೇಕಾದ್ರೂ ಮಾತಾಡೋದು. ನಾನು ಕೇಳ್ತೀನಿ, ಯಡಿಯೂರಪ್ಪನವರು ತಪ್ಪು ಮಾಡಿದ್ರೆ ಮಾಡಲಿ. ಆದರೆ ನೀವು ಮಾಧ್ಯಮಕ್ಕೆ ಹೆಂಗೆ ಬಹಿರಂಗ ಹೇಳಿರಿ? ಅದು ನಿಮಗೆ ಯಾವ
ಹೇಳಿಲ್ಲ ಯಡಿಯೂರಪ್ಪನವ್ರು ಹೇಳಿಲ್ಲ. ಯಡಿಯೂರಪ್ಪನವ್ರಿಗೆ ಎಲ್ಲ ವೀಡಿಯೋಗಳು ಕಳಿಸ್ಕೊಡ್ತೀನಿ. ಇವರು ಯಡಿಯೂರಪ್ಪನವ್ರ ಹೆಸರು ದುರ್ಬಳಕೆ ಮಾಡ್ಕೊಂಡಿದ್ದಾರೆ. ಯಡಿಯೂರಪ್ಪನವ್ರ ಹೆಸರು, ರಾಜ್ಯದ ಅಧ್ಯಕ್ಷ ವಿಜೇಂದ್ರ ಹೆಸರು, ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಹೆಸರು ದುರ್ಬಳಕೆ ಮಾಡ್ಕೊಂಡಿದ್ದಾರೆ. ಅವ್ರ್ಯಾರು ಪ್ರೆಸ್ ಮೀಟ್ ಮಾಡೋಕ್ಕೆ ಹೇಳಿಲ್ಲ. ಪಕ್ಷ ನಾಯಕರು ಒಬ್ಬರು ಪರಸ್ಪರ ಕಚ್ಚಾಡಬೇಡ್ರಿ, ಆರೋಪ ಪ್ರತ್ಯಾರೋಪ ಮಾಡಬೇಡ್ರಿ, ಇನ್ನು 4 ಗೋಡೆ ಮಧ್ಯೆ ಬಗೆಹರಿಸಬೇಕಂತ ಹೇಳ್ತಾರೆ ವಿನ ಯಾವುದನ್ನು ಬಹಿರಂಗ ಹೇಳ್ರಿ ಅಂತ ಯಾರೂ ಹೇಳಿಲ್ಲ. ಇಲ್ಲಿ ಎಲ್ಲ ಒಂದು ಕಡೆ ರಾಜಕೀಯವಾಗಿ ಇಡೀ ಜಿಲ್ಲೆಯಲ್ಲಿ ಎಲ್ಲರೂ ಕರಿತಾರೆ, ನಾನು ಓಡಾಡ್ತೀನಿ. ಇದನ್ನು ಸಹಿಸೋಕ್ಕಾಗ್ತಲ್ಲ, ನಾನೇನು ಮಾಡೋಕ್ಕಾಗಲ್ಲ. ಆಯಿತು, ಯಡಿಯೂರಪ್ಪರು ನಾವು ಇವ್ರು ಹೇಳ್ತಾರಲ್ಲ 40 ಜನ ಹೋಗಿದ್ವಿ ಅಂತಾರೆ, ನಾವು 100 ಜನ ಮುಖಂಡರು ಹೋಗ್ತೀವಿ, ಭೇಟಿ ಮಾಡ್ತೀವಿ. ನಾವು ಭೇಟಿ ಮಾಡ್ತೀವಿ, ಏನೇನು ಸತ್ಯಾಂಶ ಅವ್ರಿಗೆ ಗೊತ್ತಿದೆ ಹೇಳ್ತೀವಿ. ಹಠಾವು ಅಂತ ನಾವು ಮಾಡಿಲ್ಲ, ಅದು ಕಾಂಗ್ರೆಸ್ನವ್ರು ಮಾಡಿರೋದು. ನಾವೇನು ಅವಕಾಶ ಮಾಡಿಕೊಡ್ರಿ, ನಮ್ಮೊಳಗೆ 4-5 ಜನ ಇದೀವಿ, ಸಮೀಕ್ಷೆ ಮಾಡಿಕೊಡ್ರಿ ಅಂತ ಹೇಳಿದ್ವಿ. ಇನ್ನೊಬ್ಬರು ಪುಣ್ಯಾತ್ಮ ಹೇಳಿದ್ರೆ ಅಲ್ಕಟ್ಗಿರಿ ಅಂತ ಹೇಳಿದ್ರೆ ಕೇಳಬೇಕಲ್ಲ. ಅದೇ ಪುಣ್ಯಾತ್ಮ ಹೇಳ್ತಾರೆ. ಹಿಂದೆ ಈ ಜಿಲ್ಲೆ ಒಳಗೆ ಭಾರತೀಯ ಜನತಾ ಪಾರ್ಟಿ, ನನ್ನ ಮಾತಲ್ಲ, ದಯವಿಟ್ಟು ಮಾಧ್ಯಮ ಸ್ನೇಹಿತರನ್ನು ಅನ್ಯತೆ ಭಾವಿಸ್ಬೇಡ್ರಿ. ಈ ಜಿಲ್ಲೆ ಒಳಗೆ BJP ಗಂಡಸ್ರು ಯಾರು ಇದ್ರೆ ರೇಣುಕಾಚಾರ್ಯ ಒಬ್ಬರೇ ಅಂತ ಹೇಳಿದರು. ಹಲ್ಕಟ್ ಅಂತ ಪದಗಿರಿ ನಾವು ಗುಂಡಗಿರಿ ಮಾಡಿದ್ದೀವಿ, ನೋಡಿದ್ವಿ, ಎಲ್ಲವನ್ನೂ ನೋಡಿ ರಾಜಕಾರಣಕ್ಕೆ ಬಂದಿರೋದು. ಈ ಹಲ್ಕಟ್ಗಿರಿ ಗುಂಡಗಿರಿ ಮಾತನ್ನು ಹೇಳಿದ ತಕ್ಷಣ ನಾನೇನು ಹೆದರ್ತೀನ? ಇಂಥವಕ್ಕೆಲ್ಲ ಜಗ್ಗಲ್ಲ ಬಗ್ಗಲ್ಲ. ಒಟ್ಟಾರೆಯಾಗಿ ಅವರೇ ಹೇಳಿದರು, ನಮಗೆ ವಿಧಾನ ಪರಿಷತ್ ಸ್ಥಾನ ಕೊಡಿಸಲಿಲ್ಲ, ಯಾವುದೋ ಬೋರ್ಡ್ ಚೇರ್ಮನ್ಗಿರಿ ಕೊಡಿಸಿಲ್ಲ, ಅವರೇ ಬೈಕಂದು ಓಡಾಡ್ತಿದ್ರು. ಇದೇ ನಮ್ಮ ಸ್ನೇಹಿತ ಹರೀಶು ಯಾರಿಗೆ ಬೈದಲ್ಲಿ, ಎಲ್ಲರಿಗೂ ಬೈಕಂದು ಓಡಿದ್ದಾರೆ, ಮನೆಯವ್ರಿಗೂ ಬೈತಾರೆ, ಲೋಕಸಭಾ ಸದಸ್ಯರಿಗೂ. ನಾನು ಸಿಂಗ್ಲರಾಗಿ ಲೋಕಸಭಾ ಸದಸ್ಯರ ಬಗ್ಗೆ ಬೈದಿಲ್ಲ. ಮಲ್ಲಿಕಾರ್ಜುನಪ್ಪರು ಅಜಾತ ಶತ್ರು ಅಂತ ಹೇಳಿದ್ದೀನಿ. ನಾನು ಅಜಾತ ಶತ್ರು ಅಂತ ಹೇಳಿದ್ದೀನಿ. ನಾವು ನೋಡಿ, ಇನ್ನೊಂದು ನೋಡಿ, ಇದು ಎಷ್ಟು ಕೀಳ್ಮಟ್ಟದ ಅಪಪ್ರಚಾರ ಮಾಡ್ತಾರಂದರೆ, ಒಂದು ಹಲ್ಕಟ್ಗಿರಿ ಅಂತ ಭಾಷೆ ಬಳಸಿರಿ, ಅದನ್ನು ತೀವ್ರವಾಗಿ ಖಂಡಿಸ್ತೀನಿ. ಇದಕ್ಕೆಲ್ಲ ರೇಣುಕಾಚಾರ್ಯ ಅದರಲ್ಲ, ಜಗ್ಗಲ್ಲ, ಬಗ್ಗಲ್ಲ, ಕುಗ್ಗಲ್ಲ. ಇನ್ನೊಂದು ಕಾಲಿಗೆ ಬಿದ್ದು ಯಾರಿಗೂ ನಾನು ಬಿ ಫಾರ್ಮ್ ತಗೊಂಡಿಲ್ಲ. ನನಗೆ ಬಿ ಫಾರ್ಮ್ ಕೊಡೋದು ಭಾರತೀಯ ಜನತಾ ಪಾರ್ಟಿ ಅಂದಿನ ರಾಜ್ಯಾಧ್ಯಕ್ಷರು ಯಡಿಯೂರಪ್ಪನವರು. ನನಗೆ ಪ್ರತಿ ಸಾರಿ ಯಡಿಯೂರಪ್ಪನವ್ರಿಗೆ ಕೊಟ್ಟರು. ಈ ಬಾರಿ ಮೊನ್ನೆ 5ನೇ ಬಾರಿ ಕೊಟ್ಟಾಗ ನಳಿನ್ ಕುಮಾರ್ ಕಟೀಲಿದ್ದರು ರಾಷ್ಟ್ರೀಯ ನಾಯಕರು, ಮತ್ತು ಯಡಿಯೂರಪ್ಪನವರು ಅವರು ಇದು ಪಾರ್ಲಿಮೆಂಟರಿ ಚುನಾವಣೆ ಕಮಿಟಿಯ ಸದಸ್ಯರು, ಅವರೆಲ್ಲ ಸೇರಿ ತೀರ್ಮಾನ ಮಾಡಿ ಬಿ ಫಾರ್ಮ್ ಕೊಡಿಸಿರಿ. ನಾನು ಯಾಕೆ ಯಾರಿಗೆ ಖಾಲಿ ಬೀಳೋಕೋನ? ನಾನು ಯಾರಿಗೆ ಖಾಲಿ ಬೀಳಿಸೋ ನನ್ನ ಹತ್ರ ವ್ಯಕ್ತಿತ್ವನೇ ಇಲ್ಲ, ನನ್ನ ಜಾಯಮಾನನೇ ಇಲ್ಲ. ಬಿ ಫಾರ್ಮ್ ಕೊಡೋದು ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಯಡಿಯೂರಪ್ಪನವರು. ನಾನು ಯಾಕಣ BJP ಯಾವತ್ತೂ ನನಗೆ ತಾಯಿ ಸಮಾನ ಅಂತ ಹೇಳಿದ್ದೀನಿ, ಒಳ ಒಪ್ಪಂದಲ್ಲ. ಅರೆ ನೀವು ಬೇಕಾದಾಗ ಏನು ಬೇಕಾದ್ರೂ ಮಾಡ್ಕಿದ್ದೀರಿ. ನಾನು ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕಿನ ಬರಗಾಲಕ್ಕೆ ಸೇರಿಸ್ಬೇಕು. ನಾನು ಅನುದಾನಗಳು 1200 ಕೋಟಿ ಕಾಮಗಾರಿಗಳು ಪೆಂಡಿಂಗ್ ಇದ್ದು ಅದನ್ನು ಮುಂದುವರಿಸ್ಬೇಕು ಅಂತ ಹೋಗಿದ್ದೇನೆ ವಿನ ವೈಯಕ್ತಿಕವಾಗಿ ರೇಣುಕಾಚಾರ್ಯ ಯಾರ ಮುಂದೆ ಭಿಕ್ಷೆ ಬೇಡಲ್ಲ. ನಾನೇ ತಲೆ ಮೇಲೆ ಟವಲಕ್ಕೆಂದು ಅಥವಾ ಮುಸ್ಕಕ್ಕೆಂದು ಯಾರಾದ್ರೂ ಮನೆಗೆ ಹೋಗಿದ್ದೀನ? ಬಹಿರಂಗ ಹೋಗಿದ್ದೀನಿಲ್ಲ. ಅರೆ ನೀನು ರಾತ್ರಿ ನಾಳೆ ಬೇಕಾದ್ರೆ ನಾಮಪತ್ರ ಸಲ್ಲಿಸ ಹಿಂದಿನ ದಿವಸ ರಾತ್ರಿ ಒಳಗಿದ್ದೆಲ್ಪ ಕಾಂಗ್ರೆಸ್ಸಿಗೆ. ನಿನಗೆ ಯಾವ ನೈತಿಕ ಹಾಕಿದೆ? 5 ವರ್ಷ 2018ರಿಂದ 2023ವರೆಗೂ ಇದೇ ನನ್ನ ಸ್ನೇಹಿತ ಹರೀಶ್ಗೆ ಬಹಿರಂಗ ಟಿಕೆಟ್ ಕೊಡ್ಬೇಕಂತ ಹರಿಹರದಲ್ಲಿ ಪ್ರಚಾರ ಮಾಡಿದೆ. ನನ್ನ ವಿರುದ್ಧ ಈ ರೇಣುಕಾಚಾರ್ಯ ಯಾರು ಅಂತ ಹೇಳಿದ್ರು, ಹರಿಹರ ಕ್ಷೇತ್ರದಲ್ಲಿ ಗಟ್ಟಿಯ ಕಾರ್ಯಕರ್ತರ ಮುಖಂಡರಿಗೆ ಹರೀಶ್ ಅಭ್ಯರ್ಥಿ ಅಂತ ಹೇಳಿದೆ. ಗಟ್ಟಿಯಾಗಾರು ಪರ ಮಾತಾಡಿದೆ. ಅದಕ್ಕೆ ನನಗೆ ಅವಾಗ ರೇಣುಕಾಚಾರ್ಯ ಹೆಂಗೆ ಹೇಳಿದರು ಅಂತ ಹೇಳಿದರು. ಏನೇ ಇದ್ದರೂ ಬೆಂಗಳೂರಲ್ಲಿ ನನ್ನ ಹತ್ರ ಬಂದು ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಪ್ರತಿಯೊಬ್ಬರು ಬೊಮ್ಮಾಯಿಯಿಂದ ಯಡಿಯೂರಪ್ಪನ ನಾನೇ ಭೇಟಿ ಮಾಡಿಸ್ತಿದ್ರು ಎಲ್ಲ ಕೆಲಸಗಳಿಗೂ. ಅವ್ರ ಕಾರ್ಯಕರ್ತರ ಮುಖಂಡ ಇರಲಿ ಸ್ನೇಹಿತ, ನಮ್ಮನೆಗೆ ತಪ್ಪೇನಲ್ಲ, ಅವ್ರು ಬೇರಲ್ಲ ನಾವು ಬೇರಲ್ಲ, ಹೇಳಿ ಸರಿ ಇದೆ. 5 ವರ್ಷ ಪ್ರತಿಯೊಂದು ಅವ್ರ ಕೆಲಸಗಳು ನಾನು ಮಾಡಿಕೊಟ್ಟೆ. ಏನೇ ಇದ್ರು ಸರ್ಕಾರ ಲೆವೆಲ್ನಾಗೆ ಅವ್ರ ನಾಮಿಗಳಿರ್ಬೋದು, ಮತ್ತೊಂದಿರ್ಬೋದು, ಆಯ್ತಾ. ಇಲ್ಲೇ ದಾವಣಗೆರೆ ಇದೇ ಸರ್ಕ್ಯೂಟ್ ಹೌಸ್ ಇತ್ತಲ್ಲ, ದಾವಣಗೆರೆ SP ಹನುಮಂತರಾಯಪ್ಪ DC ಇವರು ಮಾಂತೇಶ್ ಬೆಳಿಗ್ಗೆ ಮತ್ತು ಇನ್ನೊಬ್ಬರು CEO ಇದ್ದರು. ಅವ್ರು 3 ಕರೆದು ಹರಿಹರ ಕ್ಷೇತ್ರಕ್ಕೆ ಕೆಲಸ ಆಗ್ತಲ್ಲ ಮಾಡಿಕೊಡ್ರಿ ಅಂತ ನಾನು ಹೇಳಿದ್ದೀನಿ. ಆದರೆ ನಾನೀಗೇನು ಅವ್ರ ಹತ್ರ ಹೋಗೋ ನೆಸಿಟಿ ಇಲ್ಲ. ನನಗೆ ಸ್ವಾಭಿಮಾನ ಇದೆ, ಸ್ನೇಹಿತ ಅಂತ ಮಾತಾಡಿಸ್ತೀನಿ. ಆದರೆ ನೀನು ನನ್ನ ಕೆಲಸ ಮಾಡಿಕೊಡ, ನೀನು MLA ಆಗಿರ್ಬೋದಪ್ಪ, ನಾನು ಸೋತಿರ್ಬೋದು. ಇವತ್ತು ರಾಜ್ಯ ಮಟ್ಟದಲ್ಲಿ ಅಧಿಕಾರಿಗಳು ಫೋನ್ ಮಾಡ್ತೀನಿ, ಕರೆ ಮಾಡಿ ನನ್ನ ಕ್ಷೇತ್ರ ಸಮಸ್ಯೆಗಳು ಯಾರೇ ಇರ್ಬೋದು ಅಧಿಕಾರಿಗಳು ಮುಲಾಜಿಲ್ಲ ಮಾಡ್ಬೇಕಂತೀನಿ. ನನಗಂತ ಬರ್ಬಾದ್ ಬಂದಲ್ಲ ಯಾರ ಮನೆಗೆ ಹೋಗಿ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡು ಸೋಲ್ಸ್ಬೇಕು ಅಂತ ನನ್ನ ದುರ್ಬುದ್ಧಿನಿಲ್ಲ, ಕೆಟ್ಟ ಬುದ್ಧಿನಿಲ್ಲ. ಸಮೀಕ್ಷೆ ಮಾಡಿಕೊಡ್ರಿ ಅಂತ ಹೇಳಿದ್ದೀವಿ. ಇದೇನು ಬಹಿರಂಗವಾಗಲ್ಲ, ಅಲ್ಲಿ ನಾಯಕರಿಗೆ ಹೇಳಿದ್ದೀವಿ. ಮತ್ತು ನಾನು ಇನ್ನೂ ಡೇಟ್ ಫಿಕ್ಸ್ ಆಗಿಲ್ಲ.
ನಾವು ಭಾಳಷ್ಟು ಜನ ಮುಖಂಡರುಗಳು ಜಿಲ್ಲೆಯ ಪರಿಸ್ಥಿತಿಯನ್ನು ಏನು ಹೇಳ್ಬೇಕು ಅದನ್ನು ಹೇಳ್ತೀವಿ. ಧನ್ಯವಾದಗಳು. ಯಡಿಯೂರಪ್ಪನವರಿಗೆ ಅವರು ನನಗೆ ಕರೆ ಮಾಡಿದ್ದು ಸತ್ಯ ಇಲ್ಲ ಅಂತ ನಾನು ಹೇಳಿಲ್ಲ. ನಾನು ಬೈದಿಲ್ಲ ಅಣ್ಣ. ನಾನು ದಾವಣಗೆರೆಗೆ ಬರ್ತಾಯಿದ್ದೆ, ಇವ್ರು ಏನು ಬೇಕಾದ ಅಪಪ್ರಚಾರ ಅದಿದ್ದರೆ ಆಡಿಯೋ ಬಿಡುಗಡೆ ಮಾಡಲಿ. ಅದಕ್ಕೆ ನಾನು ಹೇಳಿದ್ದು, ನನ್ನ ಬಗ್ಗೆ ಮಾತಾಡ್ತಕ್ಕಂಥ ನೈತಿಕ ಶಕ್ತಿ ಇಲ್ಲ, ನೈತಿಕ ಹಕ್ಕಿಲ್ಲ. ನನಗೆ ಕೈ ಬೈದು ಹೊಡೆಯೋ ಶಕ್ತಿ ಯಡಿಯೂರಪ್ಪನವ್ರಿಗಿದೆ, ನಮ್ಮ ಸಂಘಟನೆಗಿದೆ. ಆಯಿತು, ಅವ್ರು ಹೇಳಿದ್ರೆ ಮತ್ತೆ ಇವ್ರು ಯಾಕೆ ಕೇಳ್ತಾರೆ? ತಡಿ, ನಾನು ಪಕ್ಷ ವಿರೋಧಿ ಚಟುವಟಿಕೆ ಅಂತ ಹೇಳ್ತಾರಲ್ಲ, ಒಂದು ನಿಮಿಷ, ನಾನು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದೆ ಅಂತ ಹೇಳ್ತಾರಲ್ಲ, ಒಂದೇ ಒಂದು ಪಕ್ಷ ವಿರೋಧಿ ಚಟುವಟಿಕೆ, ಒಂದು ನಿಮಿಷ ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತೀವಿ ಅಂತ ಇದ್ರೆ ಒಂದು ದಾಖಲಿದ್ದ ತೋರಿಸಿ. ನೀನು ಕಾಂಗ್ರೆಸ್ ಹುಡುಗಿದೆಯಲ್ಲಪ್ಪ, ನಾನು ಯಾವುದು ಮಾಡಿದ್ದೀನಿ? ಹಂಗಂತೇಳಿ ಟೀಕೆ ಮಾಡ್ಬೇಕಂತ ಟೀಕೆ ಮಾಡಲ್ಲ. ಅನಿವಾರ್ಯವಾಗಿ ಮಾತಾಡಿದ್ರೆ ನಾನು ಮಾತಾಡ್ತೀನಿ ಅಷ್ಟೇ. ಸ್ಟಾಕ್ ಮಾರ್ಕೆಟ್ನಲ್ಲಿ ಹಣ ಗಳಿಸಬೇಕೆ? ಭಯ ಬಿಡಿ, ಹೂಡಿಕೆ ಮಾಡಿ. ತಿಳಿಯಿರಿ ಸಣ್ಣ ಸಣ್ಣ ಟ್ರಿಕ್ಸ್. ಗೊತ್ತಿಲ್ಲದೆ ಸ್ಟಾಕ್ ಟ್ರೇಡಿಂಗ್ ನಲ್ಲಿ ದುಡ್ಡು ಕಳ್ಕೊಂಡಿದ್ದೀರಾ? ಸ್ಟಾಕ್ ಇನ್ವೆಸ್ಟ್ಮೆಂಟ್, ಸ್ಟಾಕ್ ಟ್ರೇಡಿಂಗ್ ವ್ಯತ್ಯಾಸ ಗೊತ್ತಿಲ್ವೇ? ಈಕ್ವಿಟಿ, ETF, ಡಿರೈವೇಟಿವ್ಸ್, ಆಪ್ಷನ್ ಕಾಂಟ್ರಾಕ್ಟ್ ಅರಿತು ಲಾಭ ಗಳಿಸಬೇಕೆ? ಚಿಂತೆ ಬೇಡ, 3 ದಿನದಲ್ಲಿ ಕಲಿಯಿರಿ ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ಸ್. ನುರಿತ ತಜ್ಞರಿಂದ ಪಕ್ಕಾ ಟ್ರೈನಿಂಗ್ ಪಡೆಯಿರಿ. ಸಂಪರ್ಕಿಸಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.